ನಾಂದಿ ಮತ್ತು ಅಂತ್ಯ ಎರಡೂ ಹಾಡೋದಕ್ಕೆ ಒಂದು ವಿಚಿತ್ರ ಅವತಾರವನ್ನ ಎತ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಜಾತಿ ಅಥವಾ ಧರ್ಮದ ಮುದ್ರೆ ಆಗ್ಲೂ ಬೇಕಾಗಿರುತ್ತೆ ಅನ್ನೋದನ್ನ ತೋರಿಸಿರುವಂತದ್ದಾಗಿರಬಹುದು. ಯಂಗ್ಸ್ಟರ್ಸ್ಗಳು ಇನ್ನೂ ಕ್ರಿಕೆಟ್ ಅಲ್ಲೇ ಬಿದ್ದಿರೋದಾಗಿರಬಹುದು. ಧಿಕ್ಕಾರವನ್ನ ನಾವು ಕೂಗ್ತಾನೆ ಇರ್ತೀವಿ, ಅಧಿಕಾರದಲ್ಲಿರೋರು ನಮ್ಮನ್ನ ತುಳಿತಾನೆ ಇರ್ತಾರೆ. ಉಪೇಂದ್ರ ಅವ್ರ ಡೈಲಾಗ್, ಸಿಗ್ನೇಚರ್ ಡೈಲಾಗ್ಸ್ ಅಂದ್ರೆ ಅಧಿಕಾರಕ್ಕೆ ಬೆಲೆ ಜಾಸ್ತಿ. ನಮ್ಮ ಮತ್ತು ನಿಮ್ಮ ಕಥೆಯನ್ನ ಹೇಳೋದಕ್ಕೆ ಹೊರಟಿದ್ದಾರೆ. UI ವರ್ಡ್ ನ ಏನವರು ಸೃಷ್ಟಿ ಮಾಡಿದಾರಲ್ಲ, ಇದಕ್ಕೆ ಸಿಕ್ಕಾಪಟ್ಟೆ ಬಜೆಟ್ ಬೇಕಾಗುತ್ತೆ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಸಿನಿಮಾ ರಿವ್ಯೂ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಉಪೇಂದ್ರ ನಿರ್ದೇಶನದ UI ಸಿನಿಮಾದ ಟೀಸರು ಅಲ್ಲ, ಟ್ರೈಲರು ಅಲ್ಲ, ವಾರ್ನರ್ ರಿಲೀಸ್ ಆಗಿದೆ. ಇಂಡಿಯನ್ ಪೊಲಿಟಿಕ್ಸ್ ಬಗ್ಗೆ, ಜನಗಳ ಅಸಹಾಯಕತೆ ಬಗ್ಗೆ ಮತ್ತು ಮಂದ ಮೈಂಡ್ ಸೆಟ್ ಬಗ್ಗೆ ಸಿನಿಮ್ಯಾಟಿಕ್ ಲಿಬರ್ಟಿಯನ್ನ ಬಳಸಿಕೊಂಡು ಇಫೆಕ್ಟಿವ್ ಆಗಿ ತೆರೆ ಮೇಲೆ ತರೋದ್ರಲ್ಲಿ ಉಪೇಂದ್ರ ಅವರು ಇಸ್ ಅ ಮಾಸ್ಟರ್. ಅದನ್ನ ಆಲ್ರೆಡಿ ಅವರು ಸೂಪರ್ ಸಿನಿಮಾದಲ್ಲಿ ಪ್ರೂವ್ ಮಾಡ್ಕೊಂಡಿದ್ದಾರೆ. 2030ರಲ್ಲಿ ಇಂಡಿಯಾ ಹೇಗಿರುತ್ತೆ ಅನ್ನೋದನ್ನ ಬೇಸ್ ಆಗಿ ಇಟ್ಕೊಂಡು ಸೂಪರ್ ಸಿನಿಮಾ ಮಾಡಿದ್ರು. ಸಿನಿಮಾ ಕೊನೆಯಲ್ಲಿ ಕರ್ನಾಟಕದ CM ಆದ್ರು, ಅಂದ್ರೆ ಕಾಮನ್ ಮ್ಯಾನ್ ಆಗಿ ಹೋದ್ರು. UI ನಲ್ಲಿ ಇದನ್ನೇ ಸ್ವಲ್ಪ ಗ್ಲೋಬಲ್ ಲೆವೆಲ್ ನಲ್ಲಿ ಪ್ರೆಸೆಂಟ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೂಪರ್ ಅಲ್ಲಿ ಕುಲಗೆಟ್ಟ ರಾಜಕೀಯ ವ್ಯವಸ್ಥೆಯನ್ನ ಸರಿ ಮಾಡೋದಕ್ಕೆ ಒಬ್ಬ ಕಾಮನ್ ಮ್ಯಾನ್ ಏನ್ ಮಾಡ್ಬೇಕು ಅಂತ ತೋರಿಸ್ಕೊಟ್ಟಿದ್ರು. ಇದರಲ್ಲಿ ಕುಲಗೆಟ್ಟ ವ್ಯವಸ್ಥೆಯ ಕರಾಳ ಅಧ್ಯಾಯಕ್ಕೆ ನಾಂದಿ ಮತ್ತು ಅಂತ್ಯ ಎರಡೂ ಹಾಡೋದಕ್ಕೆ ಒಂದು ವಿಚಿತ್ರ ಅವತಾರವನ್ನ ಅವ್ರು ಎತ್ತಿದ್ದಾರೆ. ಆದ್ರೆ ಇದರಲ್ಲಿ ಕುಲಗೆಟ್ಟ ವ್ಯವಸ್ಥೆಯ ಕರಾಳ ಅಧ್ಯಾಯಕ್ಕೆ ನಾಂದಿ ಮತ್ತು ಅಂತ್ಯ ಎರಡೂ ಹಾಡೋದಕ್ಕೆ ಒಂದು ವಿಚಿತ್ರ ಅವತಾರವನ್ನ ಎತ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಈ ಅವತಾರ ಬರೋದು 2040ರಲ್ಲಿ. ಜಾತಿ ಧರ್ಮದ ಆಧಾರದ ಮೇಲೆ ಚುನಾವಣೆಯಲ್ಲಿ ಆರಿಸಲ್ಪಟ್ಟ ಅಧಿಕಾರಿಗಳು 2040ರಲ್ಲಿ ನಮ್ಮನ್ನ ಯಾವ ಸ್ಥಿತಿಗೆ ತಂದಿರ್ತಾರೆ ಅಂತ ಈ ವಾರ್ನರ್ ಮೂಲಕ ಉಪೇಂದ್ರ ಅವರು ಸಖತ್ತಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಧಿಕಾರವನ್ನ ಕೈಗೆ ಕೊಟ್ಟು ಧಿಕ್ಕಾರವನ್ನ ನಾವು ಕೂಗ್ತಾನೆ ಇರ್ತೀವಿ, ಅಧಿಕಾರದಲ್ಲಿರೋರು ನಮ್ಮನ್ನ ತುಳಿತಾನೆ ಇರ್ತಾರೆ. ಹಾಗಾಗಿ ಇದು ನಮ್ಮ ಮತ್ತು ನಿಮ್ಮದೇ ಕತೆ. ಇನ್ನು ಇದನ್ನ ಹೊರತುಪಡಿಸಿದ್ರೆ, ದ ವರ್ಲ್ಡ್ ಲೀಡರ್ಸ್ ಗಿಫ್ಟೆಡ್ ಯು ಅಂಡ್ ಐ ವಿತ್ ಗ್ಲೋಬಲ್ ವಾರ್ಮಿಂಗ್, ಕೋವಿಡ್, ಇನ್ಫ್ಲೇಷನ್, ಅನ್ಎಂಪ್ಲಾಯ್ಮೆಂಟ್, AI ಮತ್ತು ವಾರ್ಸ್. ಇದ್ರ ಬಗ್ಗೆ ಕೆಲವೊಂದಷ್ಟು ವಿಷಯಗಳನ್ನ ಟಚ್ ಮಾಡಿರೋದು ತುಂಬಾ ಕ್ರಿಯೇಟಿವ್ ಅಂತ ಅನ್ನಿಸ್ತು. ಜೊತೆಗೆ ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಅನ್ನುವಂತಹ ಉಪೇಂದ್ರ ಅವ್ರ ಡೈಲಾಗು, ಸಿಗ್ನೇಚರ್ ಡೈಲಾಗ್ಸ್ ಅಂದ್ರೆ ಅವ್ರ ರೈಟಿಂಗ್ ಅಲ್ಲಿ ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅಂತ ನಮಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತು. ಆ ಡೈಲಾಗ್ ಚೆನ್ನಾಗಿತ್ತು. ಹಾಗೇನೆ ಮೊಬೈಲ್ ಮತ್ತು ರೈಸ್ ಬಾಲ್ಗಳನ್ನ ಸರ್ಕಾರದವರು ಒಂದ್ ರೀತಿ ದಿನಸಿ ಸಾಮಗ್ರಿಗಳನ್ನ ಕೊಡ್ತಾರಲ್ಲ, ಡಿಸ್ಟ್ರಿಬ್ಯೂಟ್ ಮಾಡ್ತಾರಲ್ಲ ಜನಗಳಿಗೆ, ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರ್ತಾರೆ ಅನ್ನೋ ರೀತಿ ಪರಿಕಲ್ಪನೆ ಆಗಿರಬಹುದು. ಮತ್ತೆ ಇನ್ನೂ ಜನಗಳು ಎಂತೆಂಥ ವೆಪನ್ಸ್ ಇದೆ ನಮ್ಮ ಹತ್ರ, ನಾವು ತುಂಬಾ ಸ್ಟ್ರಾಂಗ್ ಇದೀವಿ ಅಂತ ಅನ್ಕೊಳ್ಳೋದಾಗಿರಬಹುದು. ಯಂಗ್ಸ್ಟರ್ಸ್ಗಳು ಇನ್ನೂ ಕ್ರಿಕೆಟ್ ಅಲ್ಲೇ ಬಿದ್ದಿರೋದಾಗಿರಬಹುದು, ಅಥವಾ ಈ ಮೊಬೈಲ್ ಅಥವಾ ರೈಸ್ ಬಾಲ್ ಈ ರೀತಿ ಒಂದು ಅವಶ್ಯಕತೆಗೆ ಬೇಕಾಗಿರುವಂತಹ ವಸ್ತುಗಳನ್ನ ಪಡೆದುಕೊಳ್ಳೋದಕ್ಕೆ ಇನ್ನೂ ಜಾತಿ ಅಥವಾ ಧರ್ಮದ ಮುದ್ರೆ ಆಗ್ಲೂ ಬೇಕಾಗಿರುತ್ತೆ ಅನ್ನೋದನ್ನ ತೋರಿಸಿರುವಂತದ್ದಾಗಿರಬಹುದು. ತುಂಬಾ ವಿಡಂಬನಾತ್ಮಕವಾಗಿ, ತುಂಬಾ ಕ್ರಿಯೇಟಿವ್ ಆಗಿ ಉಪೇಂದ್ರ ಅವರು ನಮ್ಮ ಮತ್ತು ನಿಮ್ಮ ಕಥೆಯನ್ನ ಹೇಳೋದಕ್ಕೆ ಹೊರಟಿದ್ದಾರೆ. ಜೊತೆಗೆ ಈ ಜಾತಿ ಮುದ್ರೆ ಅನ್ನುವಂತಹ ವಿಷಯ 2040ರಲ್ಲೂ ಕೂಡ ಇಟ್ ವಿಲ್ ಬಿ ಸ್ಟಿಲ್ ಪ್ರಿವೇಲಿಂಗ್ ಅಂತ ತೋರಿಸಿದ್ದಾರೆ. ಒಟ್ನಲ್ಲಿ ಇದು ನಮ್ಮದೇ ಮತ್ತು ನಿಮ್ಮದೇ ಕತೆ. ಜನಗಳು ಇದರಿಂದ ಹೊರಗೆ ಬಂದು ಯಾವಾಗ ಎಜುಕೇಟ್ ಆಗ್ತಾರೆ ಅನ್ನೋದ್ರ ಬಗ್ಗೆನೇ ಉಪೇಂದ್ರ ಅವರು ಈ ಒಂದು ಸಿನಿಮಾದಲ್ಲಿ ಹೇಳೋಕೆ ಹೊರಟಿದ್ದಾರೆ. ಅದಕ್ಕೆ ಪೂರಕವಾಗುವಂತೆ UI ವರ್ಡ್ ನ ಏನವರು ಸೃಷ್ಟಿ ಮಾಡಿದಾರಲ್ಲ, ಇದಕ್ಕೆ ಸಿಕ್ಕಾಪಟ್ಟೆ ಬಜೆಟ್ ಬೇಕಾಗುತ್ತೆ. ಸೊ ಸಿನಿಮಾದ ಮೇಕಿಂಗ್ ಅದ್ಧೂರಿ ಆಗಿರುತ್ತೆ. UI ವರ್ಲ್ಡ್ ಒಂದ್ ರೀತಿ ನಮಗೆ ಈಗ ಆಲ್ರೆಡಿ ನಾವು ಏನು ಬದುಕ್ತಾ ಇದೀವಲ್ಲ ಪ್ರಪಂಚ, ಇದನ್ನ ಕಂಪ್ಲೀಟ್ ಆಗಿ ಮರೆಸಿ ಆ ಒಂದು ವರ್ಲ್ಡ್ ಒಳಗಡೆ ನಮ್ಮನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋ ತರ ಮಾಡುತ್ತೆ ಅಂತ ಅನ್ನಿಸ್ತಾ ಇದೆ. ಈಗಾಗಲೇ ಟೀಸರ್ ಆಗಿರ್ಬೋದು, ಕೆಲವೊಂದಷ್ಟು ಗ್ಲಿಂಪ್ಸಸ್ ಏನ್ ಬಿಟ್ಟಿದ್ದಾರೆ. ಜೊತೆಗೆ ಈ ವಾರ್ನರ್ ಕೂಡ ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟುಹಾಕಿದೆ. ಅಂಡ್ ಅಫ್ಕೋರ್ಸ್ ಉಪೇಂದ್ರ ಇಸ್ ಅ ಡೈರೆಕ್ಟರ್ ಆಫ್ ಆಲ್ ಡೈರೆಕ್ಟರ್ಸ್, ಬಾಪ್ ಆಫ್ ಡೈರೆಕ್ಟರ್ಸ್ ಅಂತ ಹೇಳ್ಬೋದು. ಸೊ ಫಸ್ಟ್ UI ಸಿನಿಮಾ ಅನೌನ್ಸ್ ಆದಾಗ್ಲೇನೆ ಪ್ರಜಾಕೀಯದ ವಿಷಯ ಅಥವಾ ಇಲ್ಲೇನು ಈ ವಾರ್ನರ್ ಒಂದು ಟೀಸರ್ ಅಥವಾ ಏನ್ ಬಿಟ್ಟಿದಾರೋ, ವಾರ್ನರ್ ವಿಡಿಯೋದಲ್ಲಿ ಏನೆಲ್ಲ ಕೆಲವೊಂದು ವಿಷಯಗಳನ್ನ ಹೇಳಿದಾರೋ ಪ್ರಜಾಕೀಯಗೆ ಸಂಬಂಧಪಟ್ಟ ಹಾಗೆ, ಅಥವಾ ಅಧಿಕಾರದಲ್ಲಿರೋರು ಅಥವಾ ಅಧಿಕಾರದ ಗದ್ದುಗೆಗೆ ಏರಿಸಿರುವಂತಹ ಸಾಮಾನ್ಯ ಪ್ರಜೆಗಳು, ಈ ಎಲ್ಲಾ ವಿಷಯಗಳ ಬಗ್ಗೆ ನಮಗೆ ಈಗ ಗೊತ್ತಾಗ್ತಿದೆ. ಬಟ್ UI ಸಿನಿಮಾದ ಪೋಸ್ಟರ್ ಅಥವಾ ಅನೌನ್ಸ್ಮೆಂಟ್ ಆದಾಗಲೇ ಎಲ್ಲೋ ಒಂದ್ ಕಡೆ ಒಂದು ಸೂಚನೆ ಇತ್ತು, ಅನ್ಸಿತ್ತು ಬಹುಶಃ ಉಪೇಂದ್ರ ಅವರು ಪ್ರಜಾಕೀಯದ ವಿಷಯನೇ ತಗೊಂಡಿರ್ತಾರೆ ಈ ಸಿನಿಮಾದಲ್ಲಿ ಹೇಳೋದಕ್ಕೆ ಅಂತ. ಬಿಕಾಸ್ ಅದರಲ್ಲೇ ಈಗ ಅವರು ತುಂಬಾ ಮುಳುಗು ಹೋಗಿರೋದ್ರಿಂದ ಅದನ್ನೇ ಬೇರೆ ಲೆವೆಲ್ ಅಲ್ಲೇ ಅರ್ಥ ಮಾಡಿಸುವಂತಹ ಪ್ರಯತ್ನ ಮಾಡ್ತಾರೆ ಅಂತ. ಬಟ್ ಅಫ್ಕೋರ್ಸ್ ಅವರ ವಿಷನ್ಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ತುಂಬಾ ಚೆನ್ನಾಗಿ ಬೇರೆ ರೀತಿಯಲ್ಲೇ ಪ್ರೆಸೆಂಟ್ ಮಾಡುವಂತಹ ಪ್ರಯತ್ನ ಆಗಿದೆ ಈ ಸಿನಿಮಾದಲ್ಲಿ. ಅಂಡ್ ಕಂಪೇರ್ ಟು ಉಪ್ಪಿಟ್ಟು
ಲಾಸ್ಟ್ ಸಿನಿಮಾ ಉಪ್ಪಿಟ್ಟು ಉಪೇಂದ್ರ ಅವರು ನಿರ್ದೇಶನ ಮಾಡಿದಂಥದ್ದು. ಸ್ಕೇಲ್ ವೈಸ್ ಆಗಿರಬಹುದು, ಮೇಕಿಂಗ್ ವೈಸ್ ಆಗಿರಬಹುದು, ಕಂಟೆಂಟ್ ವೈಸ್ ಆಗಿರ್ಬೋದು, ಈಗ ಈಸ್ ಗೋಯಿಂಗ್ ಗ್ಲೋಬಲ್. ಬಟ್ ಈ ಅವತಾರದ ಬಗ್ಗೆ ಏನು ಹೇಳಬೇಕು ಗೊತ್ತಿಲ್ಲ ಸದ್ಯಕ್ಕೆ. ಈ ಕಲ್ಕಿ ಅವತಾರ ಅಂದ್ರೆ ಡಿಸ್ಟ್ರಕ್ಷನ್ ಕೂಡ ಆತನೇ ಮಾಡ್ತಾನೆ, ಜೊತೆಗೆ ವಾಪಸ್ ರೀಕನ್ಸ್ಟ್ರಕ್ಷನ್ ಕೂಡ ಅವರೇ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಈ ಬಹುಶಃ ಉಪೇಂದ್ರ ಅವ್ರ ಕ್ಯಾರೆಕ್ಟರ್ನ ಡಿಸೈನ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಒಟ್ನಲ್ಲಿ ಒಂದು ಒಳ್ಳೆ ಎಂಟರ್ಟೈನಿಂಗ್ ಫೀಸ್ಟ್ ಇದಾಗಿರುತ್ತೆ. ಬಟ್ ಇದರ ಈ ಒಂದು ಸಿನಿಮಾದ ಹಿಂದಿರುವಂತಹ ಉದ್ದೇಶ ಎಷ್ಟರ ಮಟ್ಟಿಗೆ ಜನಗಳಿಗೆ ತಲುಪುತ್ತೋ ಅಥವಾ ಜನಗಳು ಎಷ್ಟರ ಮಟ್ಟಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೊಳ್ತಾರೋ ಗೊತ್ತಿಲ್ಲ. ಬಟ್ ಈ ಸಿನಿಮಾ ಅಂತೂ ಡೆಫಿನೆಟ್ಲಿ ಪೈಸಾ ವಸೂಲಾಗಿರುತ್ತೆ ಅಂತ ಕಣ್ಣು ಮುಚ್ಕೊಂಡು ಹೇಳ್ಬೋದು. ನಿಮಗೆ ಸ್ನೇಹಿತರೆ ಈ ಒಂದು ವಾರ್ನರ್ ವಿಡಿಯೋ ನೋಡಿದಾಗ ಉಪೇಂದ್ರ ಅವರ ವಾರ್ನಿಂಗ್ ಎಷ್ಟರ ಮಟ್ಟಿಗೆ ಇಷ್ಟ ಆಯಿತು ಅದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.